ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದಾದ ಹಾಲು ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈ ಒಂದು ಹಾಲು ಒಬ್ಬಟ್ಟು ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ವಿಧಾನದಲ್ಲಿ ಮಾಡೋದು ಅಂತ ನೋಡೋಣ. ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ ಕೇವಲ ಒಂದು 30 ಮಿನಿಟ್ಸಲ್ಲಿ ನಾವು ಈ ಹೋಳಿಗೆನ ರೆಡಿ ಮಾಡ್ಕೊಳ್ಬೋದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ಹಾಲು ಒಬ್ಬಟ್ಟು ಮಾಡೋದಕ್ಕೆ ಯಾವ ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಹಸಿ ಕಾಯಿ ತುರಿ, ಬೆಲ್ಲ, ಬಾದಾಮಿ, ಗೋಡಂಬಿ, ಖರ್ಜೂರ, ಏಲಕ್ಕಿ, ಗಸಗಸೆ, ಕಡಲೆಪಪ್ಪು, ಇಷ್ಟು ಪದಾರ್ಥಗಳನ್ನ ಹಾಲು ಮಾಡ್ಕೊಳ್ಳೋಕ್ಕೆ ಉಪಯೋಗಿಸ್ತೀನಿ. ಜೊತೆಗೆ ಹಾಲು ಒಬ್ಬಟ್ಟಿಗೆ ಮುಖ್ಯವಾಗಿ ಗೋಧಿ ಹಿಟ್ಟು, ಸಣ್ಣ ರವೆ, ಸ್ವಲ್ಪ ಉಪ್ಪು, ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಹಾಲು ಒಬ್ಬಟ್ಟು ಮಾಡೋಣ. ಈಗ ಮೊದಲನೇದಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ, ಈ ಹಾಲು ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನಾವು ಹಿಟ್ಟನ್ನು ಕಲಸಿಡಬೇಕಾಗುತ್ತೆ. ನಾನು ಇದೇ ಬೌಲಲ್ಲಿ 2 ಬೌಲಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ರಿಂದ 3 ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಹಾಕ್ಕೊಂಡ್ರೆ ನಾವು ಹಾಲು ಹೋಳಿಗೆ ತುಂಬ ಕ್ರಿಸ್ಪಿಯಾಗಿ ಒಳ್ಳೆ ಟೇಸ್ಟಾಗಿ ಬರುತ್ತೆ. ಜೊತೆಗೆ ಒಂದು ಚಿಟಿಕೆ ಉಪ್ಪು, ಯಾವುದೇ ಸಿಹಿ ಪದಾರ್ಥಗಳನ್ನ ನಾವು ತಯಾರು ಮಾಡಬೇಕಾದ್ರೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತೀವಿ. ಇಷ್ಟು ಹಾಕ್ಕೊಂಡು ನಾವೀಗ ಆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಈ ಹಾಲು ಮಾಡೋದಕ್ಕೆ ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂದರೆ, ನಾನು 1 ಬಟ್ಲು ಹಸಿಕಾಯಿಗೆ 1/4 ಬಟ್ಲಷ್ಟು ಬೆಲ್ಲ ಬೇಕಾಗುತ್ತೆ. ಇದನ್ನು ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಈ ಡ್ರೈ ಫ್ರೂಟ್ಸು ಅಷ್ಟೇ, ಒಂದೊಂದು 10 ಗೋಡಂಬಿ, 10 ಬಾದಾಮಿ, 3 ಖರ್ಜೂರವನ್ನು ತೊಗೊಂಡಿದ್ದೀನಿ. ಜೊತೆಗೆ 2 ಸ್ಪೂನ್ ಗಸಗಸೆ, 4 ಏಲಕ್ಕಿ, 2 ಸ್ಪೂನ್ ಹುರಿಗಡಲೆ ತೊಗೊಂಡಿದ್ದೀನಿ. ಹಾಗಾದರೆ ಮೊದಲು ಹಿಟ್ಟು ಕಲಸಿಟ್ಬಿಡೋಣ, ಆಮೇಲೆ ಹಾಲನ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಈ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟನ್ನ ಒಮ್ಮೆ ನಾವು ಡ್ರೈ ಮಿಕ್ಸ್ ಮಾಡೋಣ. ಎಲ್ಲವೂ ಮಿಕ್ಸ್ ಆಗಲಿ, ರವೆ ಗೋಧಿ ಹಿಟ್ಟು. ಆ ನಂತರ ಏನು ಮಾಡಬೇಕಂದ್ರೆ, ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಪೂರಿ ಹಿಟ್ಟು ಕಲಿಸ್ಕೋತೀವಲ್ಲ, ಅದೇ ಹದದಲ್ಲಿ ಕಲಿಸ್ಕೋಬೇಕಾಗುತ್ತೆ. ಒಮ್ಮೆಲೆ ನೀರು ಹಾಕಬೇಡಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ತಾ ನೀಟಾಗಿ ಹಿಟ್ಟನ್ನು ನಾವು ಕಲಿಸ್ಕೊಳ್ಳೋಣ. ಈ ರೀತಿ ನೋಡ್ತಾ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಬನ್ನಿ. ನೀಟಾಗಿ ಒಳ್ಳೆ ಹದವಾಗಿ ಕಲಸಿಟ್ಕೊಳ್ಬೇಕಾಗುತ್ತೆ. ತುಂಬ ತೆಳುವಾಗಿ ಕಲಿಸಬಾರ್ದು, ಆಗ ಪೂರಿಗಳು ಎಣ್ಣೆಯನ್ನು ಕುಡಿಯುತ್ತೆ. ಹಾಗಾಗಿ ಸ್ವಲ್ಪ ಚಪಾತಿ ಹಿಟ್ಟುಗಿಂತ ಸ್ವಲ್ಪ ಗಟ್ಟಿಯಾಗಿರಲಿ. ನೋಡಿ, ಈ ರೀತಿ ಟೈಟಾಗಿ ಮಿದ್ಕೊಳ್ತಾ ಕಲಸಿ. ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ, ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಬೇಕು. ನೋಡಿ, ಈಗ 2 ಸ್ಪೂನ್ ಎಣ್ಣೆ ಹಾಕಿ ಮತ್ತೊಮ್ಮೆ ನೀಟಾಗಿ ಎಣ್ಣೆ ಜೊತೆ ಚೆನ್ನಾಗಿ ಮಿದ್ಬಿಟ್ಟು ಇಡಬೇಕಾಗುತ್ತೆ. ಈ ರೀತಿ ತುಂಬ ಟೈಟಾಗಿ ಕಲಿಸ್ರಿ. ನೋಡಿ, ಈ ಹದದಲ್ಲಿ ಕಲಿಸ್ಬೇಕು. ನೋಡಿ, ಈ ರೀತಿ ಇಷ್ಟು ಸಾಫ್ಟಾಗಿರಲಿ ಸಾಕು, ತುಂಬ ಮೃದುವಾಗಬೇಡ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ, ಇದನ್ನು ಒಂದು ಮಿನಿಮಮ್ ಅಂದರೆ 15 ನಿಮಿಷಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ಇದು ರೆಸ್ಟ್ ಮಾಡೋ ಅಷ್ಟರಲ್ಲಿ ನಾವು ಹಾಲನ್ನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಇದ್ರ ಮೇಲೆ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಪಕ್ಕದಲ್ಲಿಡೋಣ. ಈಗ ಹಾಲನ್ನ ರೆಡಿ ಮಾಡ್ಕೊಳ್ಳೋಣ. ಹಾಯ್, ನಮಸ್ತೆ ನೆಲಮಂಗಲದ ಜನತೆಗೆ. ನಿಮ್ಮೆಲ್ಲರಿಗೂ ಒಂದು ಸಂತಸದ ಸುದ್ದಿ ಎಂದರೆ, ನಮ್ಮ ನೆಲಮಂಗಲದಲ್ಲಿ ಓಪನ್ ಆಗಿದೆ MS ಗಿರಣಿ ಮನೆ. ಅದರಲ್ಲೇನು ವಿಶೇಷ ಅಂತ ಕೇಳ್ತೀರಾ? ಬನ್ನಿ, ಅದರ ಸ್ಪೆಷಾಲಿಟಿ ಬಗ್ಗೆ ಹೇಳ್ತೀನಿ. ಇಲ್ಲಿ ನಮ್ಮ ರುಚಿಗೆ ತಕ್ಕ ಹಾಗೆ ಸಾಂಬಾರ್ ಪುಡಿಯನ್ನು ಅಥವಾ ಯಾವುದೇ ಪುಡಿಯಾದರೂ ಸಹ ಕಸ್ಟಮೈಸ್ ಮಾಡಿಕೊಡಲಾಗುತ್ತದೆ. ಇಲ್ಲಿ ದೊರೆಯುವ ಸಾಂಬಾರ್ ಪದಾರ್ಥಗಳು ಸಹ ಧನಿಯಾ, ಮೆಣಸಿನಕಾಯಿ ಮತ್ತು ಸಾಂಬಾರ್ ಪುಡಿಗೆ ಉಪಯೋಗಿಸುವ ಎಲ್ಲ ಪದಾರ್ಥಗಳು ಸಹ ಉತ್ತಮ ಗುಣಮಟ್ಟದಿಂದ ಕೂಡಿವೆ. ಇಲ್ಲಿ ನಮ್ಮ ಕಣ್ಮುಂದೆನೇ ಉರಿದು ಪುಡಿ ಮಾಡಿಕೊಡಲಾಗುತ್ತೆ. ನನಗಂತೂ ಮನೆಯಲ್ಲೇ ಪುಡಿ ಮಾಡಿಕೊಂಡಂತೆ ಗುಡ್ ಫೀಲ್ ಆಯಿತು. ಇಲ್ಲಿ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಬಳಸೋದಿಲ್ಲ. ಅಷ್ಟೇ ಅಲ್ಲದೆ ಅವರೇ ಮಾಡಿರುವಂತಹ ವಾಂಗಿಬಾತ್ ಪೌಡರು, ಸಾಂಬಾರ್ ಪೌಡರು, ಪುಳಿಯೋಗರೆ ಪೌಡರ್, ಬಿರಿಯಾನಿ ಮಸಾಲ ಹಾಗೂ ಎಲ್ಲ ವಿಧವಾದ ಮಸಾಲ ಪದಾರ್ಥಗಳು ಇಲ್ಲಿ ದೊರೆಯುತ್ತೆ. ಜೊತೆಗೆ ಡ್ರೈ ಫ್ರೂಟ್ಸ್, ಕಲ್ಲು ಸಕ್ಕರೆ, ಉಪ್ಪಿನಕಾಯಿ, ವೆಯ್ಟ್ ಲಾಸ್ ಪೌಡರು, ಗೋಧಿ, ರಾಜಮುಡಿ ರೈಸ್ ಎಲ್ಲವೂ ದೊರೆಯುತ್ತೆ. ಈ ಶಾಪ್ ಲೊಕೇಟ್ ಆಗಿರೋದು ಬಂದು VCNR ಹಾಸ್ಪಿಟಲ್ ಪಕ್ಕದ ರಸ್ತೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಮಿಸ್ ಮಾಡದೆ ವಿಸಿಟ್ ಮಾಡಿ. ಈಗ ನೋಡಿ, ಈ ಹಾಲು ಒಬ್ಬಟ್ಟಿಗೆ ಒಂದು ಹಾಲು ರೆಡಿ ಮಾಡ್ಕೊಳ್ಬೇಕು. ಮೊದಲು ನಾನು ಒಂದು ಪ್ಯಾನ್ ಇಟ್ಟು ಅದಕ್ಕೆ ನಾನು ತೊಗೊಂಡಿರೋಂಥ 2 ಸ್ಪೂನ್ ಗಸಗಸೆನ ಹಾಕಿ ನೀಟಾಗಿ ಅದನ್ನು ಹುರ್ಕೋತೀನಿ. ಫ್ಲೇಮ್ನ ತುಂಬ ಸಿಮ್ಮಲ್ಲೇ ಇರಲಿ, ಯಾಕೆ ಅಂತಂದರೆ ಸೀದೋಗ್ಬಿಡುತ್ತೆ ಗಸಗಸೆ ಬೇಗ. ಅದಕ್ಕೋಸ್ಕರ ಲೋ ಫ್ಲೇಮ್ ಇಟ್ಕೊಂಡು ಈ ಗಸಗಸೆನ ಕೈ ಆಡಿಸ್ತಾ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಸ್ಮೆಲ್ ಬಂದರೆ ಸಾಕದು. ನೋಡಿ, ಈ ರೀತಿ ಗಸಗಸೆ ಕಲರ್ ಚೇಂಜ್ ಆಗುತ್ತೆ, ಜೊತೆಗೆ ಸ್ವಲ್ಪ ಸ್ಮೆಲ್ಲು ಬರುತ್ತೆ. ಇಷ್ಟಾದರೆ ಸಾಕಾಗುತ್ತೆ. ಈ ಟೈಮಲ್ಲಿ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಆಗಿದೆ. ನೋಡಿ, ನಾನು ಹುರ್ಕೊಂಡಿರೋಂಥ ಗಸಗಸೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಜೊತೆಗೆ ಇದು ರುಬ್ಕೊಳ್ಳೋಕ್ಕೆ ಮೊದಲು
ಬರೀ ಕಾಯಿ ಹಾಕ್ಕೊಂಡ್ರೆ ಬೇಗ ನುಣ್ಣಗಾಗಲ್ಲ. ಇದ್ರ ಜೊತೆಗೆ ನಾನು ತೊಗೊಂಡ್ರೆ 2 ಸ್ಪೂನಷ್ಟು ಹುರಿಗಡಲೆಯನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ 4 ಏಲಕ್ಕಿ. ಮೊದಲು ಇದನ್ನು ಪೌಡ್ರ್ ಮಾಡ್ಕೊಂಡು ಬಂದು ಆಮೇಲೆ ಅದೇ ಜಾರ್ಗೆ ನಾನು ಕಾಯನ್ನು ಮತ್ತು ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತೀನಿ. ಮೊದಲು ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ, ಈಗ ಗಸಗಸೆ ಮತ್ತು ಏಲಕ್ಕಿ ಎಲ್ಲ ನೀಟಾಗಿ ಪೌಡ್ರ್ ಆಗಿದೆ. ಈ ಒಂದು ಟೈಮಲ್ಲಿ ನಾವು ತೊಗೊಂಡ್ರಂಥ ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸ್ಕೊಳ್ಳೋಣ. ಜೊತೆಗೆ ನಾನು ತೊಗೊಂಡ್ರೆ 1 ಬೌಲ್ ಕಾಯನ್ನು ಸಹ ಸೇರಿಸ್ಕೊಂಡು ತುಂಬ ನಯಸ್ಸಾಗಿ ನಾವು ರುಬ್ಬಬೇಕಾಗುತ್ತೆ. ಈ ಪೇಸ್ಟ್ ತುಂಬ ನೈಸಾಗಿ ರುಬ್ಕೊಂಡು ಬರ್ತೀನಿ. ನೋಡಿ, ಇದೆಲ್ಲ ನಾನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನೆಲ್ಲ ನಾನು ಒಂದು ಬೌಲಲ್ಲಿ ತೆಗಿತಾ ಇದ್ದೀನಿ. ಈಗ ಈ ಜಾರಲ್ಲಿ ಇರೋದಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನ್ ಮಾಡಿ ಆ ನೀರನ್ನು ಮತ್ತೆ ಇದಕ್ಕೆ ಸೇರಿಸ್ಕೊತೀನಿ. ನೋಡಿ, ಜಾರೆಲ್ಲ ಕ್ಲೀನ್ ಮಾಡಿ ಇಷ್ಟು ನೀರನ್ನ ನಾನು ಸೇರಿಸ್ತಾ ಇದ್ದೀನಿ. ಈಗ ಇದ್ರ ಕನ್ಸಿಸ್ಟೆನ್ಸಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಗಟ್ಟಿಯಾಗಿದೆ. ಇರಲಿ. ಈಗ ನಾವು ಬೆಲ್ಲವನ್ನು ಸಹ ಸೇರಿಸಿದಾಗ ಮತ್ತು ತೆಳುವಾಗುತ್ತೆ. ಆ ನಂತರ ನಮಗೇನಾದರೂ ಬೇಕು ಅಂದರೆ ನೀರನ್ನ ಸೇರಿಸ್ಕೊಳ್ಳೋಣ. ಈಗ ಈ ಬೆಲ್ಲವನ್ನು ನಾನು ಸಪ್ರೇಟಾಗಿ ಬೇರೆ ಒಂದು ಪಾತ್ರೆಯಲ್ಲಿ ಕರಗಿಸ್ಕೊಂಡು, ಏಕೆಂದರೆ ಅದರಲ್ಲಿ ಏನಾದರೂ ಮಣ್ಣು ಕಲ್ಲು ಇದ್ದರೆ ಶೋಧಿಸ್ಕೊತೀನಿ, ಆಮೇಲೆ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಬೆಲ್ಲವನ್ನು ಕರಗಿಸ್ಕೊಳ್ಳೋಕ್ಕೋಸ್ಕರ ನಾನು ಸ್ಟವ್ ಹಚ್ಚಿ ಒಂದು ಬೌಲ್ ಇಟ್ಟಿದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋಂಥ ಬೆಲ್ಲವನ್ನು ಸೇರಿಸ್ಕೊತೀನಿ. ಇದಕ್ಕೆ ಹೆಚ್ಚೇನು ಬೇಡ, ಒಂದು ಅರ್ಧ ಗ್ಲಾಸ್ಗಿಂತ ಕಡಿಮೆ. ಇದು ಕರಗೋಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಸೇರಿಸ್ಕೊಳ್ಳೋಣ. ಜಸ್ಟ್ ಇದು ಕರಗಿದ್ರೆ ಸಾಕು. ಅಲ್ಲಿನವರೆಗೂ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ಈ ರೀತಿ ಸ್ವಲ್ಪ 1-2 ಬಾರಿ ತಿರುಗಿಸ್ರಿ. ಬೇಗ ಬೆಲ್ಲ ಪುಡಿ ಮಾಡಿ ಹಾಕಿರೋದ್ರಿಂದ ಬೇಗ ಕರಗುತ್ತೆ. ಇದು ಪಾಕ ಬರೋದೇನೋ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ನೋಡಿ, ಆಲ್ಮೋಸ್ಟ್ ಬೆಲ್ಲ ಎಲ್ಲ ಕರಗಿದೆ. ಎಲ್ಲೋ ಒಂದೊಂದು ಸಣ್ಣದಿದೆ. ಇನ್ನೊಂದು ಸ್ವಲ್ಪ ಒಂದು 20-30 ಸೆಕೆಂಡಷ್ಟು ಬಿಸಿ ಮಾಡಿದ್ರೆ ಅದು ಕರಗುತ್ತೆ. ನೋಡಿ, ಬೆಲ್ಲವೆಲ್ಲ ಸಂಪೂರ್ಣವಾಗಿ ಕರಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೋತೀನಿ. ನೋಡಿ, ಈ ಬೆಲ್ಲವನ್ನು ಇದರೊಳಗಡೆ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಾವು ಬಿಟ್ಕೊಂಡಿರ್ತೀವಲ್ಲ ಕಾಯಿ, ಅದ್ರ ಜೊತೆಗೆ ಈ ಬೆಲ್ಲದ ನೀರನ್ನು ಸಹ ಸೇರಿಸ್ಕೊಳ್ಳೋಣ. ನೋಡಿ, ಏನಾದರೂ ಇದ್ದರೆ ಈ ಫಿಲ್ಟ್ರಲ್ಲಿ ನಿಲ್ಲುತ್ತೆ. ನೋಡಿ, ಈಗ ಬೆಲ್ಲದ ನೀರು ಸೇರಿಸಿದ ಮೇಲೆ ನಾವು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅಕಸ್ಮಾತ್ ಆ ಟೈಮಲ್ಲಿ ಗಟ್ಟಿ ಇದ್ದರೆ ನಾವು ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ಬೋದು. ಏಕೆಂದರೆ ಇದನ್ನು ಬಿಸಿ ಮಾಡ್ತೀವಲ್ವ, ಆಗ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಆವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ನಾನು ಇಷ್ಟು ನೀರನ್ನು ಒಂದು ಅರ್ಧ ಗ್ಲಾಸಷ್ಟು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು 2-3 ಕುದಿ ಬರೋವರೆಗೂ ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊತೀನಿ. ನೋಡಿ, ಇದು ತಳ ಒತ್ತ ಚಾನ್ಸು ಇರುತ್ತೆ, ಉಕ್ಕು ಬರೋ ಚಾನ್ಸು ಇರುತ್ತೆ. ಸೊ ಹಾಗಾಗಿ ನೀವು ತಳ ಒತ್ತೋದಕ್ಕೆ ಬಿಡದಿರ ಆಗಾಗ ಕೈಯಿಂದ ತಿರುಗಿಸ್ತಾ 1 ಕುದಿ 2 ಕುದಿ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಹಾಲು ಕುದಿಯೋದಕ್ಕೆ ಪ್ರಾರಂಭ ಆಗಿದೆ. ಇನ್ನು 1 ನಿಮಿಷಗಳ ಕಾಲ ಕುದಿಸಿದ್ರೆ ಆಮೇಲೆ ನಾವು ಆಫ್ ಮಾಡ್ಕೊಳ್ಬೋದು. ನೋಡಿ, ಈಗ ಚೆನ್ನಾಗಿ ಕುದಿಯೋದಕ್ಕೆ ಪ್ರಾರಂಭ ಮಾಡಿದೆ. ಈ ಟೈಮಲ್ಲಿ ನಾವು ಇದನ್ನು ಆಫ್ ಮಾಡ್ಕೊಬೋದು. ಸಾಕು. ಈಗ 1 ಸಾರಿ ಅಥವಾ 2 ಸಾರಿ ಕುದ್ರೆ ಇಲ್ಲಿಗೆ ಹಾಲು ರೆಡಿ ಆಗುತ್ತೆ. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈ ಫ್ಲೇಮ್ ಆಫ್ ಮಾಡಿದ ಮೇಲೆ ನಾವು ಪೂರಿಗಳನ್ನ ರೆಡಿ ಮಾಡ್ಕೊಳ್ಳೋವರೆಗೂ ಇದು ಹೀಗೆ ಬಿಸಿಲಿರಲಿ. ಇದ್ರ ಮೇಲೆ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಮುಚ್ಚಿಡೋಣ. ನೋಡಿ, ಇಟ್ಟು ಆಲ್ರೆಡಿ 15 ನಿಮಿಷ ಆಗಿದೆ. ಎಲ್ಲ ಸಾಫ್ಟಾಗಿದೆ. ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಮತ್ತು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ನೀಟಾಗಿ ಮತ್ತೊಮ್ಮೆ ಅದನ್ನು ನಾವು ಮಿದಿಬೇಕಾಗುತ್ತೆ. ಏಕೆಂದರೆ ತುಂಬ ಸಾಫ್ಟಾಗಿ ಮಿದ್ಕೊಂಡ್ರೆ ನಮಗೆ ಪೂರಿಗಳು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ರೀತಿ ಟೈಟಾಗಿ ಮಿದ್ಕೊಳ್ರಿ. ಆಲ್ರೆಡಿ ಹಿಟ್ಟೆಲ್ಲ ಸಾಫ್ಟಾಗಿದೆ, ಆದರೂ ಕೂಡ ಇನ್ನೊಂದು ಸಾರಿ ಈ ರೀತಿಯಾಗಿ ಮಾಡಿಕೊಂಡು ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಪ್ರೆಸ್ ಮಾಡ್ತಾ ಮಾಡ್ಕೊಂಡು ಬರೋಣ. ನೋಡಿ, ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ನಿಮಗೆ ಯಾವ ಸೈಜಲ್ಲಿ ಒಬ್ಬಟ್ಟು ಬೇಕೋ ಆ ಸೈಜಲ್ಲಿ ಉಂಡೆಗಳು ಹಾಕ್ಕೊಳ್ಳಿ. ಮಿನಿಮಮ್ ಅಂದರೆ ಈ ಸೈಜಲ್ಲಿ ಉಂಡೆಗಳು ಹಾಕೊಂಡ್ರೆ ಸಾಕಾಗುತ್ತೆ. ಹಿಟ್ಟು ಒಣಗೋದಕ್ಕೆ ಬಿಡಬೇಡಿ. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಮಾಡಿಕೊಂಡು ಈ ಬೌಲ್ನ ಮುಚ್ಚಿಟ್ಕೊಳ್ಳೋಣ. ಯಾಕೆಂದರೆ ಹಿಟ್ಟು ಒಣಗೋದ್ರೆ ನೀಟಾಗಿ ಪೂರಿಗಳು ಬರೋಲ್ಲ. ನೀವು ಸ್ವಲ್ಪ ಎಷ್ಟು ಮಾಡ್ಕೊಳ್ತೀರೋ ಅಷ್ಟು ಉಂಡೆಗಳನ್ನ ರೆಡಿ ಮಾಡ್ಕೊಂಡ್ಬಿಡೋಣ. ರೆಡಿ ಮಾಡ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಇಟ್ಕೊಂಡು ಒಂದೊಂದೇ ಅರಿತಾ ಹೋಗೋಣ. ನೋಡಿ, ಈ ಸೈಜಲ್ಲಿ ಉಂಡೆಗಳನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡ್ಮೇಲೆ ನೀವು ಇದಕ್ಕೆ ಗೋಧಿ ಹಿಟ್ಟಾದರೂ ಹಾಕ್ಕೊಳ್ಬೋದು, ಅಥವಾ ಎಣ್ಣೆನಲ್ಲಾದರೂ ಸ್ವಲ್ಪ ಕಲ್ ಮೇಲೆಲ್ಲ ಎಣ್ಣೆ ಸವರ್ಕೊಂಡಾದರೂ ನೀವು ಇದನ್ನು ಹರ್ಕೊಳ್ಬೋದು. ನೋಡಿ, ಈ ರೀತಿ ಸಾಫ್ಟಾಗಿರುತ್ತಲ್ವ ಹಿಟ್ಟು. ನಿಧಾನವಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ, ತೀರಾ ದಪ್ಪನಾಗೇನು ಬೇಡ, ಸ್ವಲ್ಪ ತೆಳುವಾಗೆ ಹರ್ಕೊತಾ ಬನ್ನಿ. ಸೈಡಲ್ಲೆಲ್ಲ ದಪ್ಪ ಇರುತ್ತೆ, ನೋಡಿಕೊಂಡು ರೌಂಡ್ ಶೇಪಲ್ಲಿ ಮಾಡ್ತಾ ಬರೋಣ.
ನೋಡಿ ಈ ರೀತಿ ಒಂದೊಂದಾಗಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ತಾ ಬರೋಣ. ನೋಡಿ ನಾನು ಆಲ್ರೆಡಿ ಸ್ಟವ್ ಹಚ್ಚಿ ಬಾಣಲಿಲಿ ಎಣ್ಣೆ ಹಾಕಿ ಕಾಯ್ದಿಕ್ಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ, ಆಗ ನಾವು ಈ ಪೂರಿಗಳನ್ನ ಅದರಲ್ಲಿ ಹಾಕೋಣ. ನೋಡಿ ಎಣ್ಣೆಗೆ ಬಿಸಿಯಾಗಿದೆ. ಈಗ ನಿಧಾನವಾಗಿ ಇದ್ರೊಳಗಡೆಗೆ ಹಾಕೋಣ. ಈ ರೀತಿ ನಿಧಾನವಾಗಿ ತಿರುಗಿಸ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಪೂರಿಗಳು ಜಾಸ್ತಿ ಏನು ಉಬ್ಬಾರ್ದು, ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಈಗ ಎರಡೂ ಕಡೆ ಒಳ್ಳೆ ಕಲರ್ ಬಂದಿದೆ. ನಾವು ಈ ಟೈಮಲ್ಲಿ ಪೂರಿಗಳನ್ನ ತಗೊಳ್ಬೋದು. ನೋಡಿ ಈ ಕಲರ್ ಬಂದರೆ ಸಾಕು. ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ಈ ರೀತಿ ನಿಧಾನವಾಗಿ ಸ್ವಲ್ಪ ಅಗಲ ಇರೋದ್ರಿಂದ ನಿಧಾನವಾಗಿ ಎಣ್ಣೆ ಒಳಗಡೆ ಹಾಕ್ರಿ. ಈ ರೀತಿ ಒಂದು ಕಡೆ ಬೆಂದಮೇಲೆ ನಿಧಾನವಾಗಿ ಮತ್ತೊಂದು ಕಡೆಗೆ ಟರ್ನ್ ಮಾಡ್ಕೊಳ್ಳಿ. ನೋಡಿ ಇದೇನು ಪೂರಿಗಳ ಥರ ಉಬ್ಬಬಾರ್ದು, ಸುಮ್ಮನೆ ರೋಸ್ಟಾಗಿ ಎರಡು ಕಡೆ ಫ್ರೈ ಆದರೆ ಸಾಕಾಗುತ್ತೆ. ನೋಡಿ ಈ ರೀತಿ ಎರಡು ಕಡೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಮೀಡಿಯಮ್ ಫ್ಲೇಮಿಂದ ಮಾಡ್ಕೊಳ್ಳಿ. ಈಗ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ಇಷ್ಟು ಕಲರ್ ಬಂದರೆ ಸಾಕು, ಚೆನ್ನಾಗಿರುತ್ತೆ. ನೋಡಿ ಪೂರಿಗಳೆಲ್ಲ ರೆಡಿಯಾಗಿದೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಈ ಪೂರಿಗಳಿಗೆ ಹಾಲಿನ್ನು ಬಿಸಿ ಇರಬೇಕು. ಆ ಬಿಸಿ ಇರೋ ಟೈಮಲ್ಲೇ ಇದ್ರ ಮೇಲ್ಭಾಗದಲ್ಲಿ ಹಾಲನ್ನು ಸೇರಿಸ್ಬೇಕಾಗುತ್ತೆ. ನೋಡಿ ಈ ಹಾಲಲ್ಲಿ ಚೆನ್ನಾಗಿ ನೆನಿಬೇಕಾಗುತ್ತದು. ಆ ರೀತಿ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಲನ್ನು ಸಹ ನಾವು ಸೇರಿಸ್ಕೊಳ್ಳೋಣ. ಎಲ್ಲ ಕಡೆ ಹಾಲನ್ನ ಈ ರೀತಿ ಸ್ಪ್ರೆಡ್ ಮಾಡಿ. ಎಲ್ಲ ಭಾಗಕ್ಕೂ ಹಾಲನ್ನು ಸೇರಿಸಿದಾದ್ಮೇಲೆ ಇದು ಮೇಲ್ಭಾಗಕ್ಕೆ ಸ್ವಲ್ಪ ಟ್ಯಾಪಿಂಗ್ ಮಾಡೋಣ. ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಬಾದಾಮಿ ಮತ್ತು ಪಿಸ್ತವನ್ನು ತೊಗೊಂಡಿದ್ದೀನಿ. ನೋಡಿ ಇದ್ರ ಮೇಲ್ಭಾಗದಲ್ಲಿ ಸ್ವಲ್ಪ ಹಾಕೋಣ. ನೋಡಿ ನಿಮಗೆ ಅಗತ್ಯ ಎಷ್ಟಿದೆಯೋ ಅಷ್ಟನ್ನು ಸೇರಿಸ್ಕೊಳ್ಳೋಣ. ನೋಡಿ ಇದು ಪಿಸ್ತಾ, ಬಾದಾಮಿ ಜೊತೆಗೆ ಸ್ವಲ್ಪ ಒಣ ಕೊಬ್ಬರಿ ಹಾಕೋಣ. ಇದೆಲ್ಲ ಸೇರಿಸಿದ ಮೇಲೆ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿದ್ರೆ ಇದ್ರ ರುಚಿ ತುಂಬಾ ಅದ್ಭುತವಾಗಿರುತ್ತೆ. ನೋಡಿ ಟಾಪಿಂಗ್ ಎಲ್ಲ ಮಾಡಿದ ಮೇಲೆ ಫೈನಲ್ಲಿ ಇದಕ್ಕೆ 1 ಸ್ಪೂನ್ ತುಪ್ಪವನ್ನು ಸೇರಿಸಿದ್ರೆ ಇದ್ರ ರುಚಿ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದಂತಹ ಆಲೂ ಹೋಳಿಗೆ ಸವಿಯಲು ಸಿದ್ಧವಾಗಿದೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.